ನಮಸ್ತೆ ಎಲ್ಲರಿಗೂ ನಿಮ್ಮ ಪ್ರೀತಿಯ ದಿವ್ಯ ಮಾಡುವ ನಮಸ್ಕಾರಗಳು. ಇವತ್ತು ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಬನ್ನಿ, ಕುಂಭರಾಶಿಯವರ ಅಕ್ಟೋಬರ್ ತಿಂಗಳು ಮಂತ್ಲಿ ರೀಡಿಂಗ್ ನೋಡುವ. ಕುಂಭರಾಶಿಯವರಿಗೆ ಅಕ್ಟೋಬರ್ ತಿಂಗಳಿನಲ್ಲಿ ಯಾವ ದೇವರು ಏನು ಗೈಡೆನ್ಸನ್ನು ಕೊಡ್ತಾರೆ ಅಂತ ನೋಡುವ. ಯಮ ಮತ್ತು ಹನುಮಾನ್ ಬಂದಿದ್ದಾರೆ. ಇಷ್ಟು ಚೆನ್ನಾಗಿದೆ ಕಾಂಬಿನೇಷನ್ ಅಂತ ಅಂದರೆ, ಕುಂಭರಾಶಿನಲ್ಲಿ ಇರೋವಂಥವ್ರು ಖಂಡಿತ ಅಕ್ಟೋಬರ್ ತಿಂಗಳಿನಲ್ಲಿ ಆದಷ್ಟು ನಿಮ್ಮ ಆರೋಗ್ಯದ ಕಡೆ ಒಂದು ಗಮನ ಅನ್ನೋದನ್ನು ಖಂಡಿತವಾಗ್ಲೂ ವಹಿಸಬೇಕಾಗುತ್ತೆ. ಹೆಲ್ತಲ್ಲಿ ಯಾರಿಗೆಲ್ಲ ಹೆಲ್ತ್ ಇಶ್ಯೂ ಅನ್ನುವಂಥದ್ದು ಇದೆ, ದಯವಿಟ್ಟು ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಒಂದು ಯಂತ್ರ ಹಾಕ್ಸ್ಕೊಂಡು, ಅಥವಾ ಅವರ ಹತ್ರ ಹೋಗಿ ಅವರ ಒಂದು ಏನೋ ಬಟ್ಟೆ ಸಿಗುತ್ತೆ ಅದನ್ನು ಇಟ್ಕೊಂಡು ಈ ತಿಂಗಳು ಪೂರ್ತಿ ಆದಷ್ಟು ನೀವು ಆಂಜನೇಯ ಅವರ ಒಂದು ಧ್ಯಾನದಲ್ಲಿ ಅವರ ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳೋದ್ರಿಂದ ಕೂಡ ನಿಮ್ಮ ಹೆಲ್ತು ಇಂಪ್ರೂವ್ ಆಗುವಂಥದ್ದು ಇದೆ. ಮತ್ತು ಯಾರೆಲ್ಲ ಒಂದು ವೆಹಿಕಲ್ ಓಡಿಸ್ತೀರಾ, ಒಂದು ಜರ್ನಿ ಮಾಡೋ ಅಂಥವ್ರು ಖಂಡಿತವಾಗ್ಲೂ ನಿಮ್ಮ ಜರ್ನಿ ಮಾಡುವಾಗ ಒಂದು ಹೆಲ್ಮೆಟನ್ನು ಹಾಕ್ಕೊಂಡು ಜರ್ನಿ ಮಾಡೋದು ತುಂಬ ಒಳ್ಳೆಯದು. ಮತ್ತು ಫೋನಲ್ಲಿ ಮಾತಾಡಿಕೊಂಡು ನೋಡದೆ ಆ ಕಡೆ ಈ ಕಡೆ ನೋಡ್ದಲ್ಲೇ ಜರ್ನಿ ಮಾಡೋಂಥವ್ರು, ಗಾಡಿ ಓಡಿಸೋವಂಥವ್ರು ತುಂಬ ಹುಷಾರಾಗಿ ಇರಬೇಕಾಗುತ್ತೆ. ಖಂಡಿತವಾಗ್ಲೂ ಯಮ ಬಂದಿರೋದ್ರಿಂದ ಯಾರು ಯಾವಾಗ ಯಾವ ರೀತಿ ಏನಾಗ್ಬೋದು ಅನ್ನೋವಂಥದ್ದು ಖಂಡಿತ ಇಲ್ಲಿ ಹೇಳೋದಕ್ಕೆ ಆಗೋದಿಲ್ಲ. ಆದ್ದರಿಂದ ನಿಮ್ಮನ್ನು ನೀವು ಆದಷ್ಟು ಹುಷಾರಾಗಿ ನೋಡ್ಕೊಳ್ಳಿ. ಮತ್ತು ನಿಮ್ಮ ಜೊತೇಲಿರೋರ ಬಗ್ಗೆನೂ ಆದಷ್ಟು ಕಾಳಜಿನ ವಹಿಸಿ ಕುಂಭರಾಶಿಯವರು ಅನ್ನೋಂಥ ಒಂದು ಮೆಸೇಜಲ್ಲಿ ಬರ್ತಿರೋಂಥದ್ದು. ಖಂಡಿತ ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳೋದ್ರಿಂದ ಆಂಜನೇಯ ಅವರು ಯಾವಾಗಲೂ ನಿಮ್ಮ ಜೊತೆಯಲ್ಲೇ ಇರೋ ಅಂಥದ್ದು ಕೂಡ ಇದೆ. ಆದ್ದರಿಂದ ದಯವಿಟ್ಟು ಹನುಮಾನ್ ಚಾಲೀಸನ್ನು ಒಂದು ಪಠನೆ ಅನ್ನೋದನ್ನು ಮಾಡಿ, ಅಥವಾ ಆಂಜನೇಯನ ಮಂತ್ರ ಅನ್ನೋದನ್ನು ಕೂಡ ನೀವು ಹೇಳ್ಕೊಳ್ಳೋದ್ರಿಂದ ಕೂಡ ನಿಮಗೆ ಒಂದು ಒಳ್ಳೆಯ ಲಾಭ ಅಥವಾ ಒಳ್ಳೆಯದಾಗುತ್ತೆ ಅನ್ನೋವಂಥ ಮೆಸೇಜಲ್ಲಿ ಬರ್ತಿರೋ ಅಂಥದ್ದು. ಯಾರೋ ಏನು ಗೈಡೆನ್ಸ್ ಕೊಡುತ್ತೆ ಅಕ್ಟೋಬರ್ ತಿಂಗಳಿನಲ್ಲಿ ಕುಂಭರಾಶಿಯವರಿಗೆ ಏನೆಲ್ಲ ಇದೆ ಅಂತ ನೋಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್. ಕಾಯಿಟ್ಟು ಆನಂತರ ನಾನು ನಿಮಗೆ ಎಕ್ಸ್ಪ್ಲೇನ್ ಅನ್ನೋದನ್ನು ಮಾಡ್ತೀನಿ. ಓಕೆ, ಅಕ್ಟೋಬರ್ ತಿಂಗಳಿನಲ್ಲಿ ಕುಂಭರಾಶಿಯವರಿಗೆ ಯಾರೆಲ್ಲ ನಿಮ್ಮ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಿರೋ ಅಂಥವ್ರು, ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿರೋಂಥವ್ರು, ನನ್ನ ಪರ್ಸನ್ ನನ್ನ ಹತ್ರ ಮತ್ತೆ ಬರ್ತಾರಾ, ನಮಗೆ ಫೋನ್ ಮಾಡ್ತಾರಾ, ಒಂದು ಮೆಸೇಜ್ ಮಾಡ್ತಾರಾ ಅಂತ ಕೇಳೋ ಅಂಥವ್ರಿದ್ರೆ ಖಂಡಿತವಾಗ್ಲೂ ಕುಂಭರಾಶಿಯವರು ಕೆಲವರಿಗೆ ಒಂದು ವಾರದಲ್ಲಿ ಬರೋ ಅಂಥದ್ದು ಇದೆ, ಕೆಲವರಿಗೆ ಒಂದು ಸ್ವಲ್ಪ ದಿನ ಡಿಲೇ ಆಗುವಂಥದ್ದು ಇದೆ. ಅವರು ಯೋಚನೆ ಮಾಡ್ತಾ ಇದ್ದಾರೆ ಯಾವ ರೀತಿ ಬರಬೇಕು, ಏನು ಮಾತಾಡಬೇಕು, ಯಾವ ರೀತಿ ಅವ್ರಿಗೆ ಸಮಾಧಾನ ಮಾಡಬೇಕು. ಅವರು ಕೂಡ ಒಂದು ಒಂಟಿತನದಲ್ಲಿ ಇರೋ ಅಂಥದ್ದು, ಎಲ್ಲದರಿಂದ ಮೋಸ ಹೋಗಿ ನನಗೆ ಯಾವುದೇ ಪ್ರೀತಿ ಸಿಕ್ಕಿಲ್ಲ ಅಂತ ನೀವು ಫೀಲ್ ಮಾಡ್ತಿರೋವಂಥದ್ದು ಇದೆ, ನಿಮ್ಮ ಪರ್ಸನ್ ಫೀಲ್ ಮಾಡ್ತಿರೋವಂಥದ್ದು ಕೂಡ ಇದೆ. ಖಂಡಿತ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇರೋವಂಥವ್ರು ಅಕ್ಟೋಬರ್ ತಿಂಗಳಿನಲ್ಲಿ ಕುಂಭರಾಶಿಯವರಿಗೆ ಒಂದು ರಿಯೂನಿಯನ್ ಆಗುವಂಥದ್ದು ಇದೆ. ಖಂಡಿತ ನಿಮ್ಮ ಪರ್ಸನ್ ನೀವು ಮತ್ತೆ ಒಂದಾಗುವಂಥದ್ದು ಇದೆ. ಮತ್ತು ತುಂಬಾ ಸೀಕ್ರೆಟ್ಗಳು ಕೂಡ ಇರೋವಂಥ ಸೀಕ್ರೆಟ್ಗಳನ್ನು ನಿಮಗೆ ರಿವೀಲ್ ಆಗುವಂಥದ್ದು, ಏನು ಸೀಕ್ರೆಟ್ ಇದೆ ಅದೆಲ್ಲ ನಿಮಗೆ ಗೊತ್ತಾಗುವಂಥದ್ದು ಕೂಡ ಇದೆ. ಅಥವಾ ನೀವು ತುಂಬ ಸೀಕ್ರೆಟ್ ಮಾಡೋವಂಥ ವ್ಯಕ್ತಿಗಳಾಗಿ ಅಕ್ಟೋಬರ್ ತಿಂಗಳಿನಲ್ಲಿ ವ್ಯಕ್ತಿಗಳಾಗಿರ್ತೀರ. ನಿಮ್ಮ ಜೊತೆಯಲ್ಲಿರೋರು ನಿಮಗೆ ಮೋಸ ಮಾಡೋವಂಥದ್ದು ನಿಮಗೆ ಗೊತ್ತಾಗುವಂಥದ್ದು, ಯಾರನ್ನು ನೀವು ತುಂಬ ಅತಿಯಾಗಿ ನಂಬಿದ್ರಿ, ಅವರಿಂದನೇ ನನಗೆ ಮೋಸ ಆಯಿತು ಅಂತ ಫೀಲ್ ಮಾಡೋ ಅಂಥದ್ದು ಕೂಡ ಇದೆ. ನಿಮ್ಮ ಒಂದು ಫೈನಾನ್ಷಿಯಲಿ ವಿಷಯವಾಗಿ ಕೂಡ ನೀವು ಮೋಸ ಹೋಗುವಂಥದ್ದು ಇದೆ ಅಕ್ಟೋಬರ್ ತಿಂಗಳಿನಲ್ಲಿ. ಕುಂಭರಾಶಿಯವರು ಫೈನಾನ್ಷಿಯಲಿ ಕೂಡ ಮೋಸ ಹೋಗುವಂಥದ್ದು ಇದೆ, ಫ್ಯಾಮಿಲಿನಲ್ಲಿ ಕೂಡ ಮೋಸ ಹೋಗುವಂಥದ್ದು ಇದೆ. ಏನೇ ಆದರೂ ಕೂಡ ನಿಮ್ಮ ಒಂದು ಸ್ಟ್ರೆಂತನ್ನು ನೀವು ಬಿಟ್ಕೊಡೋದಕ್ಕೆ ಹೋಗೋದಿಲ್ಲ. ಎಲ್ಲದಕ್ಕೂ ಒಂದು ನಾನು ಏನೇ ಆದರೂ ನಾನು ಅದನ್ನು ಎದುರಿಸ್ತೀನಿ ಅಂತ ಒಂದು ರೆಡಿಯಾಗಿ ಇರ್ತೀರಾ.
ಎಲ್ಲದಕ್ಕೂ ರೆಡಿಯಾಗಿ ಒಂದು ಫೈಟ್ ಮಾಡ್ತೀರಾ ನೀವು ಅನ್ನೋವಂಥದ್ದು ಕೂಡ ಇಲ್ಲಿ ಇರೋ ಅಂಥದ್ದು. ಒಂದು ಆನೆಸ್ಟಿಯಾಗಿರ್ತೀರ, ನೀವೆಷ್ಟು ಆನೆಸ್ಟಿಯಾಗಿರ್ತೀರ ಅಷ್ಟೇ ನಿಮ್ಮ ಜೊತೆಯಲ್ಲಿರೋರು ನಿಮಗೆ ಒಂದು ಮೋಸ ಮಾಡೋ ಅಂಥ ವ್ಯಕ್ತಿಗಳು ಕೂಡ ನಿಮ್ಮ ಜೊತೆಯಲ್ಲೇ ಇರೋವಂಥವ್ರು ಆಗಿರೋವಂಥದ್ದು ಇದೆ. ಸರಿಯಾದ ರೀತಿಯಲ್ಲಿ ಸರಿಯಾದ ದಾರಿನಲ್ಲಿ ಹೋಗಿ ಅನ್ನೋ ಮೆಸೇಜ್ ಕೂಡ ಇಲ್ಲಿ ಬರ್ತಿರೋವಂಥದ್ದು. ಅಕ್ಟೋಬರ್ ತಿಂಗಳಿನಲ್ಲಿ ಕುಂಭರಾಶಿಯವರು ನೀವೇನೇ ಮಾಡಿದ್ರೂ ಕೂಡ ಅದು ಸರಿನಾ ತಪ್ಪಾ ಅಂತ ಒಂದು ತಿಳ್ಕೊಂಡು ಆನಂತರ ಮುಂದುವರಿಯಿರಿ. ನೀವು ಮಾಡೋ ಅಂಥ ಕೆಲಸ ಕಾರ್ಯಗಳಲ್ಲಿರ್ಬೋದು, ನಿಮ್ಮ ಜೀವನದಲ್ಲಿರ್ಬೋದು, ನಿಮ್ಮ ಫ್ಯಾಮಿಲಿನಲ್ಲಿ ಇರ್ಬೋದು, ತುಂಬಾ ಸೀಕ್ರೆಟ್ಗಳು ಮಾಡೋವಂಥ ವ್ಯಕ್ತಿಗಳಿದ್ದಾರೆ. ತುಂಬ ಸೀಕ್ರೆಟ್ಗಳಿದೆ, ಅದ್ರ ಬಗ್ಗೆ ಗಮನ ಅನ್ನೋದನ್ನು ಹರಿಸಿ ಅನ್ನೋವಂಥದ್ದು ಇದೆ. ಖಂಡಿತ ಒಂದು ಹ್ಯಾಪಿ ಚೇಂಜಸ್ ಅನ್ನೋದು ಕೂಡ ಹ್ಯಾಪಿ ಚೇಂಜಸ್ ಬರ್ತಾ ಇದೆ. ಪಾಪು ಬರೋ ಅಂಥ ಸಾಧ್ಯತೆ ಇದೆ. ಯಾರೆಲ್ಲ ಕನ್ಸೀವ್ ಆಗಿ ಪ್ರೆಗ್ನೆನ್ಸಿ ಆಗಿ ಪಾಪುಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ, ಗಂಡು ಮಗು ಆಗುವಂಥ ಸಾಧ್ಯತೆಗಳು ಕೂಡ ಇರೋವಂಥದ್ದು ಇದೆ. ನಿಮ್ಮ ಆಸೆ ಕನಸುಗಳು ಫಿಲ್ ಆಗುವಂಥದ್ದು ಇದೆ. ಎಲ್ಲದರಲ್ಲೂ ಒಂದು ಸಕ್ಸಸ್ ಅನ್ನೋದನ್ನು ಖಂಡಿತ ಕಾಣ್ತೀರಾ. ನಂಬಿಕೆ ಅನ್ನೋದನ್ನು ಇಡೀ ಹ್ಯಾಪಿನೆಸ್ ಅನ್ನೋದು ಬರ್ತಾ ಇದೆ ನಿಮ್ಮ ಲೈಫಲ್ಲಿ. ಅಕ್ಟೋಬರ್ ತಿಂಗಳಿನಲ್ಲಿ ಹ್ಯಾಪಿನೆಸ್ ಅನ್ನೋದು ಖಂಡಿತ ಬರ್ತಾ ಇದೆ. ನಂಬಿಕೆ ಅನ್ನೋದನ್ನು ಇಡಿ ಅನ್ನೋವಂಥ ಒಂದು ಮೆಸೇಜಲ್ಲಿ ಬರ್ತಿರೋವಂಥದ್ದು. ಖಂಡಿತವಾಗ್ಲೂ ಒಂದು ಟ್ರಾವೆಲಿಂಗ್ ಅನ್ನೋದನ್ನು ಮಾಡ್ತೀರಾ. ಒಂದು ಅಡ್ವೆಂಚರ್ ಅನ್ನೋದು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಆಗಿರೋವಂಥ ನೋವಿಗೆ, ಆಗಿರೋವಂಥ ಬೇಜಾರಿಗೆ, ನಿಮ್ಮ ಜೊತೆಯಲ್ಲೇ ಇರೋವಂಥವ್ರು ನಿಮಗೆ ಮಾಡೋವಂಥ ಮೋಸಗಳಿಂದ ನಿಮ್ಮನ್ನು ನೀವು ಒಂದು ಕಟ್ಟಾಕೊಂಡಿರೋವಂಥ ಪರಿಸ್ಥಿತಿನಲ್ಲಿ ಕೂಡ ಇರ್ಬೋದು, ಅಥವಾ ನಿಮ್ಮ ಜೊತೆಯಲ್ಲಿರೋರೇ ಒಂದು ಕಟ್ಟಾಕೊಂಥ ಸಿಚುವೇಶನ್ ಕೂಡ ಬರೋವಂಥದ್ದಿದೆ. ಅದರಿಂದ ಒಂದು ಅಡ್ವೆಂಚರ್ ಅನ್ನೋದು ನಿಮಗೆ ನಿಮ್ಮ ಲೈಫಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಅಡ್ವೆಂಚರ್ ಅನ್ನೋದು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೆಲೆಬ್ರೇಷನ್ ಕೂಡ ಬರ್ತಾ ಇದೆ. ನಿಮ್ಮ ಫ್ರೆಂಡ್ಸ್ ಜೊತೆ ನೀವು ಸೇರಿ ಒಂದು ಸೆಲೆಬ್ರೇಷನ್ ಅನ್ನೋದನ್ನು ಮಾಡ್ಬೋದು. ನೀವಿರೋ ಕಡೆಯೇ ನಿಮ್ಮ ಫ್ರೆಂಡ್ಸ್ ಬಂದು ಒಂದು ಸೆಲೆಬ್ರೇಷನ್ ಅನ್ನೋದನ್ನು ಕೂಡ ಖಂಡಿತ ಮಾಡೋವಂಥದ್ದು. ಹೀಲಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇದೆ. ಧ್ಯಾನ ಅನ್ನೋದನ್ನು ಮಾಡಿ, ನಿಮ್ಮ ಇನ್ನರ್ ವಾಯ್ಸ್ ಏನು ಹೇಳುತ್ತೆ ಅದ್ರ ಕಡೆ ಗಮನನ ಕೊಡಿ. ನಿಮ್ಮ ಇನ್ನರ್ ವಾಯ್ಸ್ ಏನು ಹೇಳುತ್ತೆ ಅದನ್ನು ಮಾತ್ರ ಮಾಡಿ. ನೀವೇನೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ, ಆ ಯೋಚನೆ ಮಾಡೋ ದಾರಿನ, ಯೋಚನೆ ಮಾಡ್ತಿರೋಂಥ ರೀತಿಯನ್ನು ಬದಲಾಯಿಸ್ಕೊಂಡ್ರೆ ಖಂಡಿತ ಒಂದು ಒಳ್ಳೆಯದಾಗುತ್ತೆ ಅನ್ನುವಂಥದ್ದು ಇದೆ. ಪೊಲಿಟಿಕಲಲ್ಲಿ ಕೂಡ ಮುಂದುವರಿಯುವಂಥದ್ದು ಇದೆ ಅಕ್ಟೋಬರ್ ತಿಂಗಳು. ಯಾರೆಲ್ಲ ಇರೋ ಅಂಥವ್ರು, ಪೊಲಿಟಿಕಲ್ ಫೀಲ್ಡಲ್ಲಿರೋ ಅಂಥವ್ರು ಕುಂಭರಾಶಿಯವರು ಇದ್ದೀರಾ, ಅವರು ಅಕ್ಟೋಬರ್ ತಿಂಗಳಿನಲ್ಲಿ ನಿಮಗೂ ಒಂದು ಒಳ್ಳೆಯ ರೀತಿಯ ಬದಲಾವಣೆ ಬರುವಂಥದ್ದು ಇದೆ. ಆದರೆ ದಯವಿಟ್ಟು ಅಲ್ಲಿ ಕೂಡ ನಿಮಗೆ ಮೋಸ ಮಾಡೋವಂಥ ವ್ಯಕ್ತಿಗಳು ಇರೋದರಿಂದ ಆದಷ್ಟು ಯೋಚನೆನ ಮಾಡಿ ಹುಷಾರಾಗಿ ಮುಂದುವರಿಯಿರಿ ಅನ್ನೋವಂಥದ್ದು ಇದೆ. ಒಂದು ಕಟ್ಟಾಕಿರೋ ಎನರ್ಜಿಯಿಂದ ಹೊರಗೆ ಬರ್ತೀರಾ ಅನ್ನೋವಂಥದ್ದು ಕೂಡ ಇರೋವಂಥದ್ದು. ನೀವು ಇರೋ ಜಾಗದಿಂದನೇ ನೀವು ಬೇರೆದನ್ನು ತಿಳ್ಕೊಳ್ಳೋ ಅಂಥದ್ದು, ಬೇರೆದ್ರ ಬಗ್ಗೆ ಯೋಚನೆ ಮಾಡೋ ಅಂಥದ್ದು, ಇರೋ ಜಾಗದಲ್ಲಿ ಇಲ್ಲದೇ ಇರೋದನ್ನು ತಿಳ್ಕೊಳ್ಳೋ ಅಂಥ ವ್ಯಕ್ತಿಗಳು ಕೂಡ ಆಗ್ತೀರಾ ಅನ್ನೋವಂಥದ್ದು ಇದೆ. ಧ್ಯಾನನ ಮಾಡಿ, ಎಲ್ಲ ಕಣ್ಣನ್ನು ತೆರೆದು ನೋಡೋದಕ್ಕಿಂತ ಕಣ್ಣು ಮುಚ್ಚಿ ನೋಡಿ. ನಿಮಗೆ ತಿಳಿದೇ ಇರೋವಂಥ ಪ್ರಪಂಚ ಕೂಡ ನಿಮಗೆ ತಿಳಿಯೋ ಅಂಥದ್ದು ಇರೋವಂಥದ್ದು ಇಲ್ಲಿ ಬರ್ತಾ ಇದೆ. ಧ್ಯಾನನ ಮಾಡೋದ್ರಿಂದ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಅನ್ನೋದು ಸಿಗುತ್ತೆ. ನೀವು ನೋಡದೇ ಇರೋ ಪ್ರಪಂಚನ ಕೂಡ ನೀವು ನಿಮ್ಮ ಧ್ಯಾನದಲ್ಲಿ ನೋಡ್ಬೋದು, ತಿಳ್ಕೊಬೋದು ಅನ್ನೋವಂಥ ಒಂದು ಮೆಸೇಜ್ ಇಲ್ಲಿ ಬರ್ತಿರೋ ಅಂಥದ್ದು. ಸರಿಯಾದ ಸಮಯ ನಿಮಗೆ ಈ ಅಕ್ಟೋಬರ್ ತಿಂಗಳಿನಲ್ಲಿ ಸಿಗುತ್ತೆ. ಟೇಕ್ ಆ್ಯಕ್ಷನನ್ನು ತಗೊಳ್ಳಿ. ನೀವೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದಕ್ಕೆ ಆ್ಯಕ್ಷನನ್ನು ತಗೊಳ್ಳಿ. ನಿಮ್ಮ ಎನರ್ಜಿನ ತಿಳ್ಕೊಂಡು ಅದನ್ನು ಮೂವ್ ಮಾಡಿ. ನೀವೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದಕ್ಕೆ ಸರಿಯಾದ ಸಮಯ ಸಿಕ್ಕಿದೆ. ಆ್ಯಕ್ಷನ್ ತಗೊಂಡು ಅದನ್ನು ಮುಂದುವರಿಸಿ ಅನ್ನೋವಂಥ ಒಂದು ಮೆಸೇಜ್ ಇಲ್ಲಿ ಬರ್ತಿರೋ ಅಂಥದ್ದು. ಬರೋ ಹುಣ್ಣಿಮೆ ಒಳಗಡೆ ನೀವೇನು ಅಂದ್ಕೊಂಡಿದ್ದೀರೋ ಅದು, ಈ ಅಮಾವಾಸ್ಯೆಯಿಂದ ಬರೋ ಹುಣ್ಣಿಮೆ ಒಳಗಡೆ ನೀವು ಅಂದ್ಕೊಂಡಿರೋ ಅಂಥದ್ದು ಆಗುವಂಥದ್ದು ಇದೆ. ಇಲ್ಲಿ ಫುಲ್ಫಿಲ್ ನಿಮ್ಮ ಆಸೆ ಕನಸುಗಳೆಲ್ಲ ಫುಲ್ಫಿಲ್ ಆಗುವಂಥದ್ದು ಇದೆ. ದಯವಿಟ್ಟು ಕೆಲವರಿಗೆ ಇಲ್ಲಿ ಹೆಲ್ತ್ ಕಡೆ ಗಮನನ ಕೊಡಿ. ಆಗಲೇ ಹೇಳ್ದಂಗೆ ಅವರು ಬಂದಿರೋದ್ರಿಂದ ನೀವು ಜರ್ನಿ ಮಾಡುವಾಗಲೂ ಆದಷ್ಟು ಹುಷಾರಾಗಿ ಇರಿ. ನಿಮ್ಮ ಹೆಲ್ತ್ ಕಡೆ ಗಮನ ಅನ್ನೋದನ್ನು ಖಂಡಿತ ಕೊಡಬೇಕಾಗುತ್ತೆ. ಕೆಲವರಿಗೆ ಇಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಆಗುವಂಥದ್ದು ಕೂಡ ಇರೋದ್ರಿಂದ ಆದಷ್ಟು ನಿಮ್ಮ ಮನೆಗೆ ನಿಮಗೆ
ಒಂದು ಪ್ರೊಟೆಕ್ಷನ್ ತುಂಬಾ ಅಗತ್ಯ ಇರೋವಂಥದ್ದು. ದಯವಿಟ್ಟು ನಿಮ್ಮ ಮನೆಗೆ ಮತ್ತು ನಿಮಗೆ ನಿಮ್ಮ ಮನೆಯಲ್ಲಿ ಇರೋವಂಥ ವ್ಯಕ್ತಿಗಳಿಗೆ ಒಂದು ಪ್ರೊಟೆಕ್ಷನನ್ನು ಮಾಡ್ಕೊಳ್ಳಿ ಅನ್ನೋವಂಥ ಒಂದು ಇಲ್ಲಿ ಮೆಸೇಜ್ ಬರ್ತಿರೋ ಅಂಥದ್ದು. ತುಂಬಾ ಲಾಸ್ ಆಗುವಂಥದ್ದು ಕೂಡ ಇದೆ. ಫೈನಾನ್ಷಿಯಲಿ ಕೂಡ ತುಂಬ ಲಾಸ್ ಆಗ್ತೀರಾ, ಡಿಪ್ರೆಷನ್ಗೆ ಕೂಡ ಹೋಗುವಂಥದ್ದು ಇದೆ. ನಿಮ್ಮ ಮೈಂಡ್ ಕೂಡ ಬ್ಲಾಕ್ ಆಗುವಂಥ ಒಂದು ಎನರ್ಜಿನಲ್ಲಿ ಕೂಡ ಈ ಅಕ್ಟೋಬರ್ ತಿಂಗಳಿನಲ್ಲಿ ಕೆಲವರು ಇರ್ತೀರ. ಅದರಿಂದನೇ ಕೂಡ ಒಂದು ನೀವು ಅಡ್ವೆಂಚರ್ ಮಾಡೋದ್ರಿಂದ, ಒಂದು ಒಂದು ಟ್ರಕ್ಕಿಂಗ್ ಮಾಡೋದ್ರಿಂದ ಅದಕ್ಕೆ ಒಂದು ವಿರಾಮ ಅನ್ನೋದು ಸಿಗುತ್ತೆ. ನಿಮ್ಮ ನೋವಿಗೆ, ನಿಮ್ಮ ಬೇಜಾರಿಗೆ ಒಂದು ಸಮಾಧಾನ ಅನ್ನೋದು ಸಿಗುತ್ತೆ ಅನ್ನೋವಂಥದ್ದು ಇದೆ. ಬನ್ನಿ ಲವ್ ಲೈಫ್ ಅಪ್ಡೇಟ್ಸ್ ಏನಿದೆ ಕುಂಭರಾಶಿಯವರಿಗೆ ಅಕ್ಟೋಬರ್ ತಿಂಗಳಿನಲ್ಲಿ ನೋಡುವ. ಥ್ಯಾಂಕ್ ಯು ಏಂಜಲ್ಸ್. ನಿಮ್ಮ ಲವ್ ಲೈಫಲ್ಲಿ ನೀವು ಒಂದು ಕಾನ್ಫಿಡೆಂಟ್ ಅನ್ನೋದನ್ನು ಕಳ್ಕೊಬೇಡಿ. ನಂಬಿಕೆ ಅನ್ನೋದನ್ನು ಕಳ್ಕೊಳ್ಳೋದಕ್ಕೆ ಹೋಗಬೇಡಿ. ಪ್ರೀತಿ ಅನ್ನೋದು ಖಂಡಿತ ಬರ್ತಾ ಇದೆ, ಸಿಗುತ್ತೆ. ರೊಮ್ಯಾನ್ಸ್ ಅನ್ನೋದು ಬರ್ತಾ ಇದೆ. ನೀವು ನಿಮ್ಮ ಪರ್ಸನ್ ಒಂದು ಟ್ರಾವೆಲಿಂಗ್ ಅನ್ನೋದನ್ನು ಮಾಡ್ತೀರಾ. ನಿಮ್ಮ ಪ್ರೀತಿನ ನಿಮ್ಮ ಪ್ರೀತಿ ಪಾತ್ರರ ಜೊತೆ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿ. ಫಾಸ್ಟ್ ಲೈಫ್ ರಿಲೇಷನ್ಶಿಪ್ ಕೂಡ ಇರೋ ಅಂಥದ್ದು ಇದೆ. ಫಾಸ್ಟ್ ಲೈಫ್ ಕನೆಕ್ಷನ್ ಇರೋವಂಥದ್ದು ಕೂಡ ಇದೆ. ನೀವು ನಿಮ್ಮ ಕೆರಿಯರ್ ಮತ್ತು ಪ್ರೀತಿ ಅನ್ನೋದನ್ನು ಬಿಟ್ಟು ನಿಮ್ಮ ಕೆರಿಯರು ಮತ್ತು ನಿಮ್ಮ ಫೈನಾನ್ಸ್ ಕಡೆ ಫೈನಾನ್ಷಿಯಲಿ ಒಂದು ಗಮನ ಅನ್ನೋದನ್ನು ಖಂಡಿತ ಕೊಡುವಂಥ ವ್ಯಕ್ತಿ ಕೂಡ ಆಗಿರ್ತೀರ. ಅದರಿಂದ ನೀವು ಸರಿಯಾದ ದಾರಿನಲ್ಲಿ ಮುಂದುವರಿತೀರ ಅನ್ನೋಂಥ ಒಂದು ಮೆಸೇಜಲ್ಲಿ ಬರ್ತಿರೋ ಅಂಥದ್ದು. ಬನ್ನಿ ಏಂಜಲ್ಸ್ ಗೈಡೆನ್ಸ್ ಇದೆ, ಏನು ಕೊಡ್ತಾರೆ ಅಂತ ನೋಡುವ. ಥ್ಯಾಂಕ್ ಯು ಸೊ ಮಚ್ ಏಂಜಲ್ಸ್. ಇನ್ ದ ನಿಯರ್ ಫ್ಯೂಚರ್ ಅಂತ ಹೇಳ್ತಾ ಇದ್ದಾರೆ ಕೆಲವರಿಗೆ. ನಿಯರ್ ಫ್ಯೂಚರ್ ಯಾವಾಗ ಬೇಕಿದ್ರೂ ನೀವು ಅಂದ್ಕೊಂಡಿರೋ ಅಂಥದ್ದು ಆಗ್ಬೋದು. ಈ ಕ್ಷಣವೇ ಆಗ್ಬೋದು, ಈ ರೀಡಿಂಗ್ನ ನೋಡಿದ ನಂತರ ಆಗ್ಬೋದು, ಇನ್ನು ವಾರದಲ್ಲಿ ಆಗ್ಬೋದು, ಒಂದು ದಿನದಲ್ಲಿ ಆಗ್ಬೋದು. ಆ ರೀತಿ ಯಾವಾಗ ಬೇಕಿದ್ರೂ ಆಗ್ಬೋದು. ರಿಕವರಿ ಆಗ್ತಾ ಇದೆ. ಕೆಲವರಿಗೆ ಪ್ರೀತಿನಲ್ಲಿ ರಿಕವರಿ ಆಗ್ತಿರೋವಂಥದ್ದು, ಕೆಲವರಿಗೆ ನಿಮ್ಮ ಆರೋಗ್ಯದಲ್ಲಿ ರಿಕವರಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಅನ್ನೋದು ಆಗುತ್ತೆ. ರಿಕವರಿ ಮಾಡ್ಕೊಳ್ಳಿ ಅನ್ನೋವಂಥದ್ದು ಕೂಡ ಇದೆ. ಪರ್ಫೆಕ್ಟ್ ಟೈಮಿಂಗ್ ಆಗಲೇ ಹೇಳ್ದಂಗೆ ಸರಿಯಾದ ಸಮಯ ಸಿಕ್ಕಿದೆ. ಆ್ಯಕ್ಷನ್ ಅನ್ನೋದನ್ನು ತಗೊಳ್ಳಿ. ರೊಮ್ಯಾನ್ಸ್ ಬರ್ತಾ ಇದೆ. ಇಫ್ ಯು ಬಿಲೀವ್, ನಂಬಿಕೆ ಅನ್ನೋದು ಖಂಡಿತ ತುಂಬಾ ಮುಖ್ಯ ಆಗಿರುತ್ತೆ. ನಂಬಿಕೆನ ಇಡಿ. ನೋ ನೀಡ್ ಟು ವರಿ, ಯೋಚನೆನ ಮಾಡೋದಕ್ಕೆ ಹೋಗಬೇಡಿ ಅನ್ನೋಂಥದ್ದನ್ನೇ ನೋಡಿ. ಮತ್ತೆ ಟೇಕ್ ಆ್ಯಕ್ಷನ್ ಅಂತ ಬಂದಿದೆ. ಸರಿಯಾದ ಸಮಯ ಸಿಕ್ಕಿದೆ, ಅದರಿಂದ ಆ್ಯಕ್ಷನ್ ಅನ್ನೋದನ್ನು ತಗೊಳ್ಳಿ ಅನ್ನೋಂಥ ಒಂದು ಮೆಸೇಜಲ್ಲಿ ಬರ್ತಿರೋವಂಥದ್ದು. ಬನ್ನಿ ಯಾವ ದೇವರ ಆಶೀರ್ವಾದ ಇದೆ ಅಂತ ನೋಡುವ. ಓಂ ಗಂ ಗಣಪತಿಯೇ ನಮಃ. ಗಣೇಶ ಅವರ ಆಶೀರ್ವಾದ ಸಿಗ್ತಾ ಇದೆ. ನಿನ್ನ ಕಷ್ಟ ಕಾರ್ಪಣ್ಯಗಳನ್ನು ಸಂಕಷ್ಟಗಳನ್ನು ಪರಿಹರಿಸಲೆಂದೇ ನಿನ್ನ ತಂದೆ ನಾನು ಬರುವೆ. ಎದರದಿರು ಮಗುವೆ, ನನ್ನ ಮಡಿಲಲ್ಲಿ ಮಲಗಿಸಿರುವೆ. ನಿನ್ನನ್ನು ನೆಮ್ಮದಿಯಿಂದ ಮಲಗು, ನಿನಗೆ ನಾನು ದಾರಿ ತೋರಿಸುವೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಕೊನೆ ಅನ್ನೋದು ಇದೆ. ಎಲ್ಲದನ್ನು ನಾನು ಸರಿಪಡಿಸ್ತೀನಿ, ಹೆದರ್ಕೋಬೇಡ ಅಂತ ಗಣೇಶ ಅವರು ಕುಂಭರಾಶಿಯವರಿಗೆ ಅಕ್ಟೋಬರ್ ತಿಂಗಳಿನಲ್ಲಿ ಹೇಳ್ತಿರೋ ಅಂಥದ್ದು. ನೋಡುವ ಕುಂಭರಾಶಿಯವರಿಗೆ ಗೊತ್ತಿಲ್ಲ. ಎಲ್ಲ ಆಲ್ಮೋಸ್ಟ್ 2-3 ರಾಶಿಯವರಿಗೆ ಇದೇ ಬರ್ತಾಯಿದೆ. ದಯವಿಟ್ಟು ನಿಮ್ಮ ಮನೆಯಲ್ಲಿ ಸಾಕು ಪ್ರಾಣಿಗಳಿದ್ದರೆ ಆ ಪ್ರಾಣಿಗಳ ಆರೋಗ್ಯದ ಕಡೆ ಗಮನ ಅನ್ನೋದನ್ನು ಖಂಡಿತ ಕೊಡಬೇಕಾಗುತ್ತೆ. ಯಾರೆಲ್ಲ ನಾವಿನಲ್ಲಿ ಕೆಲಸ ಮಾಡ್ತಾಯಿದ್ದೀರಾ ಅವ್ರಿಗೂ ಕೂಡ ಒಳ್ಳೆಯದಾಗುತ್ತೆ ಅನ್ನೋಂಥದ್ದು ಇದೆ. ಆದಷ್ಟು ಹುಷಾರಾಗಿ ಕೂಡ ಇರಬೇಕು ಅನ್ನೋಂಥ ಒಂದು ಮೆಸೇಜ್ ಬರ್ತಾಯಿದೆ. ಮಹಾಲಕ್ಷ್ಮಿಯ ಆಶೀರ್ವಾದ ಇದೆ. ಅಷ್ಟೈಶ್ವರ್ಯ ನಿಮ್ಮ ಪಾಲಿಗೆ ಬರುವಂಥದ್ದು ಕೂಡ ಇದೆ. ಅದು ದಯವಿಟ್ಟು ಹಣಕಾಸಿನಲ್ಲಿ ಒಂದು ಲೆಕ್ಕಾಚಾರ ಅನ್ನೋದನ್ನು ಮಾಡಿ ನೀವು ಖರ್ಚು ಮಾಡೋ ಅಂಥದ್ದನ್ನು ಪ್ರತಿಯೊಂದನ್ನು ಲೆಕ್ಕ ಬರ್ತಿಡಿ ಅನ್ನೋವಂಥದ್ದು ಇರೋವಂಥದ್ದು. ನಿಮ್ಮ ಮನೆ ದೇವರಿಗೆ ಹೋಗಿ ಬನ್ನಿ, ತಿರುಪತಿಗೆ ಹೋಗಿ ಬರೋವಂಥವ್ರು ಹೋಗಿ ಬನ್ನಿ, ಅಥವಾ ಮಹದೇಶ್ವರನಿಗೆ ಹೋಗಿ ಬರೋವಂಥವ್ರು ಹೋಗಿ ಬನ್ನಿ ಅಂಥದ್ದು ಇರೋವಂಥದ್ದು. ಖಂಡಿತ ಆಗಲೇ ಹೇಳ್ದಂಗೆ ನೋಡಿ, ನಿಮ್ಮ ಮನೆಯಲ್ಲಿ ಸಾಕು ಪ್ರಾಣಿಗಳಿದ್ರೆ ಆ ಪ್ರಾಣಿಗಳ ಆರೋಗ್ಯದ ಕಡೆ ಗಮನ ಅನ್ನೋದನ್ನು ಕೊಡಿ. ಒಂದು ಫುಡ್, ಆ ಪ್ರಾಣಿಗಳ ಊಟದ ಕಡೆ ಗಮನ ಅನ್ನೋದನ್ನು ಕೊಡಿ. ನಿಮ್ಮ ಪ್ರೀತಿ ಪಾತ್ರರು ನಿಮಗೆ ಮತ್ತೆ ನಿಮ್ಮ ಜೊತೆಯಲ್ಲಿ ಬಂದು ಮಾತಾಡಿಸೋ ಅಂಥದ್ದು ಇದೆ. ನಿಮ್ಮ ವಿಶ್ ಫುಲ್ಫಿಲ್ ಆಗುವಂಥದ್ದು ಇದೆ. ಆರ್ಕೇಂಜಲ್ಸ್ ಆಶೀರ್ವಾದ ಕೂಡ ಇರೋ ಅಂಥದ್ದು. ನಿಮ್ಮನ್ನು ತುಂಬ ಪ್ರೀತಿ ಮಾಡೋ ಅಂಥ ವ್ಯಕ್ತಿಗಳು ನಿಮ್ಮ ಜೀವನಕ್ಕೆ ಬರೋ ಅಂಥದ್ದು ಇದೆ ಅಕ್ಟೋಬರ್ ತಿಂಗಳಿನಲ್ಲಿ. ಬನ್ನಿ ಕುಂಭರಾಶಿಯವರಿಗೆ ಒಂದು ಎಸ್ಸರ್ನ ನೋಡುವ. ನಿಮ್ಮ ಪ್ರಶ್ನೆಗೆ ಒಂದು ಎಸ್ಸರ್ನ ಏಂಜಲ್ಸ್. ನನ್ನ ವ್ಯೂವರ್ಸ್ಗೆ ಅಕ್ಟೋಬರ್ ತಿಂಗಳಿನಲ್ಲಿ ಕುಂಭರಾಶಿಯವರು ಒಂದು ಪ್ರಶ್ನೆಗೆ ಎಸ್ಸರ್ನು. ನೋವೇ. ಖಂಡಿತವಾಗ್ಲೂ ನೀವೇನು ಅಂದ್ಕೊಂಡಿದ್ರೆ ಅದು ಆಗೋದಿಲ್ಲ ಅನ್ನೋ ಅಂಥ ಒಂದು ಆನ್ಸರಲ್ಲಿ ನಮ್ಮ ಪೆಂಡಾಲಿಯಂ ಕೊಡ್ತಿರೋ ಅಂಥದ್ದು.
ಓಕೆ, ಇದಿಷ್ಟು ಅಕ್ಟೋಬರ್ ತಿಂಗಳು ಕುಂಭರಾಶಿಯವರ ರೀಡಿಂಗ್ ಆಗಿರುತ್ತೆ. ಯಾರಿಗೆಲ್ಲ ರೆಸನೇಟ್ ಆಯಿತು ಅವ್ರು ಮಾತ್ರ ತಗೊಳ್ಳಿ. ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆಗಿಲ್ಲ ಅಂದರೆ ಬೇಜಾರಿಲ್ಲ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಎಲ್ರಿಗೂ ಒಳ್ಳೆಯದಾಗಲಿ.